ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖ ಕಾರಣಗಳು. 1. ಅಮೆರಿಕದ ಫಾರ್ಮಾ ಸುಂಕ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬ್ರಾಂಡೆಡ್ ಮತ್ತು ಪೇಟೆಂಟ್ ಪಡೆದ ಔಷಧಿಗಳ ಮೇಲೆ 100% ಸುಂಕ ವಿಧಿಸುವುದಾಗಿ ಘೋಷಿಸಿದ ನಂತರ ಫಾರ್ಮಾಸ್ಯೂಟಿಕಲ್ ಷೇರುಗಳು ತೀವ್ರ ನಷ್ಟವನ್ನು ಅನುಭವಿಸಿದವು. 2. ಐಟಿ ವಲಯಕ್ಕೆ ಅಕ್ಸೆಂಚರ್ ಹೊಡೆತ. ಟೆಕ್ ದೈತ್ಯ ಅಕ್ಸೆಂಚರ್ ತ್ರೈಮಾಸಿಕ ಫಲಿತಾಂಶದಲ್ಲಿ ಬೇಡಿಕೆಯಲ್ಲಿ ಅಸಮವಾದ ಚೇತರಿಕೆ ಕಂಡುಬಂದಿದ್ದು, ಈ ಕಾರಣಕ್ಕೆ ಭಾರತೀಯ ಐಟಿ ಷೇರುಗಳು ಸತತ 6ನೇ ದಿನವೂ ಕುಸಿತ ಕಂಡವು. ಮತ್ತು ಈ ತಿಂಗಳ ಆರಂಭದಲ್ಲಿ ಅಮೆರಿಕವು ಹೊಸ H-1B ವೀಸಾ ಅರ್ಜಿಗಳಿಗೆ $1,00,000 ಶುಲ್ಕವನ್ನು ಘೋಷಿಸಿದ್ದು, ಭಾರತೀಯ ಐಟಿ ಕಂಪನಿಗಳ ವೆಚ್ಚವನ್ನು ಹೆಚ್ಚಿಸುವ ಆತಂಕವನ್ನು ಸೃಷ್ಟಿಸಿದೆ. ಇದು ಕೂಡ ಹೂಡಿಕೆದಾರರ ಭಾವನೆಗಳನ್ನು ದುರ್ಬಲವಾಗಿಸಿದೆ. 3. ದುರ್ಬಲ ಜಾಗತಿಕ ಸೂಚನೆಗಳು. ಅಧ್ಯಕ್ಷ ಟ್ರಂಪ್ ಅವರ ಹೊಸ ಸುಂಕಗಳ ಘೋಷಣೆಯಿಂದಾಗಿ ಏಷ್ಯಾದ ಷೇರು ಮಾರುಕಟ್ಟೆಗಳು ಕುಸಿತ ಕಂಡಿವೆ. ಜೊತೆಗೆ ಅಮೆರಿಕದ ಪ್ರಬಲ ಆರ್ಥಿಕ ಅಂಕಿಅಂಶಗಳು ಫೆಡರಲ್ ರಿಸರ್ವ್ನಿಂದ ಬಡ್ಡಿದರ ಕಡಿತದ ನಿರೀಕ್ಷೆಗಳನ್ನು ಕಡಿಮೆ ಮಾಡಿದ್ದರಿಂದ ಯುಎಸ್ ಮಾರುಕಟ್ಟೆಗಳು ಸಹ ನಷ್ಟದಲ್ಲಿ ಕೊನೆಗೊಂಡಿವೆ. ನಮ್ಮ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.